ಎಲ್ಲರಿಗೂ ನಮಸ್ಕಾರ. ಶಿಲ್ಪಾ ಕುಕ್ಕಿಂಗ್ಗೆ ಸ್ವಾಗತ. ನೋಡ್ರಿ, ಕಡಲೆಬೇಳೆ ಹಸಿ ಮಾಡಿ 1 ಕಪ್ಪು ಕಡಲೆಬೇಳೆ ತೊಗೊಂಡೇನಿ ನೋಡ್ರಿ. ಕರಿಗಡುಬು ಮಾಡೋದು ಹೆಂಗಂತ ನೋಡೋಣ್ರಿ. ಇವತ್ತು ತುಂಬ ಸುಲಭವಾಗಿ ಮಾಡ್ಬೋದ್ರಿ, ಕರೆಕ್ಟ್ ಅಳತೆ ತೊಗೊಂಡು. ಈಗ 1 ಕಪ್ ತೊಗೊಂಡೇನ್ರಿ, ಹಸಿ ಮಾಡಿ ಇಟ್ಕೊಂಡೇನಿ. ಈಗ ಒಂದು ಡಬ್ರಿ ಹಾಕ್ಯಂದು ತೊಳ್ಕೊಂತಾನೆ ನೋಡ್ರಿ. ಒಂದು 3 ಬಾರಿ ತೊಳಿಬೇಕ್ರಿ. ನೋಡ್ರಿ, ಈ ಥರ ಕೈಲಿ ಫ್ರೆಶ್ ಮಾಡಿ ತೊಳಿಬೇಕ್ರಿ. ಪೌಡ್ರ್ ಏನಾರ ಇದ್ರೆ ಹೊಕ್ಕೈತೆ ನೋಡ್ರಿ. ಇದೇ ಥರ ಒಂದು 3 ಸಲ ತೊಳ್ಕೊಂಬರ್ತೇನೆ ನೋಡ್ರಿ. 3 ಸಲ ತೊಳ್ಕೊಂಬಂದು ಮುಳುಗಷ್ಟು ನೀರು ಹಾಕ್ಕೋಬೇಕ್ರಿ. ನೀರು ನಿಮಗೆ ಜಾಸ್ತಿ ಬೇಕಂದ್ರೆ ಹಾಕ್ಕೋಬೋದ್ರಿ. ಕಟ್ಟು ತಕ್ಕಂದ್ರೆ ಸಾರು ಮಾಡಕ್ಕೆ ಬರ್ತೈತಿ. ಕಟ್ಟು ಬೇಕಪ್ಪ ನಮ್ಮ ಸಾರು ಮಾಡಕ್ಕಂದ್ರೆ ಜಾಸ್ತಿ ನೀರು ಹಾಕಿ ತಕ್ಕೋಬೇಕು ನೋಡ್ರಿ. ಕಟ್ಟಿನ ಸಾರು ಟೇಸ್ಟ್ ಆಕೈತಿ ನೋಡ್ರಿ. ಅಡಿಗೆ ಗುಪ್ಪೆ ಮಾಡ್ತಾವಲ್ರಿ, ಆ ಎಣ್ಣೆ ಇಕ್ಕೊಂತಾನೆ ನೋಡ್ರಿ. ಅಂದ್ರೆ ಬ್ಯಾಳೆ ಲಘು ಬೆಂದು ಬರ್ತಾವ್ರಿ ನೋಡ್ರಿ. ಗ್ಯಾಸಿನ ಮ್ಯಾಗ ಇಟ್ಕೊಂಡು ಉರಿಸ್ಲೋ ಇಟ್ಟೆ ನೋಡ್ರಿ. ಈಗ ಉರಿ ಜಾಸ್ತಿ ಇಟ್ಕೊಂಡು ಈ ಥರ ಕುದಿ ಬರೋ ಮಟ್ಟ ಬಿಟ್ಟೆ ನೋಡ್ರಿ. ಈ ಥರ ಕುದಿ ಬಂದಂದ ಉರಿ ಸಣ್ಣ ಇಟ್ಕೊಂಡು ಬಾಯಿ ಕ್ಲೋಸ್ ಮಾಡಿ ಕುದಿಯಾಕೆ ಬಿಡ್ಬೇಕ್ರಿ. ಕುಕ್ಕರ್ನಾಗಾದ್ರೆ 3 ಸೀಟಿ ಹಾಕೈತ್ರಿ. ನಂದು ಕುಕ್ಕರ್ ವಾಯ್ಸರ್ ಒಂದು ಸ್ವಲ್ಪ ಹೋಗೈತ್ರಿ, ಅದಕ್ಕೆ ದಬ್ರಾಗ ಇಟ್ಕೊಂಡೇನಿ ನೋಡ್ರಿ. ಬ್ಯಾಳೆ ಬೆಂದವು ನೋಡ್ರಿ. ಬ್ಯಾಳೆ ಬೆಂದವ್ರಿ, ಈ ಥರ ಬೆಂದವು ರೆಡಿ ಆಗ್ಯಾವ್ರಿ. ಈಗ ಇಷ್ಟು ಕಟ್ಟು ಬಂದೈತೆ ನೋಡ್ರಿ. ಅದನ್ನು ಬಸ್ಕೊಂತಾನೆ ನೋಡ್ರಿ. ಈಗ ಬಸ್ಕೊಂಡು ತೋರಿಸ್ತೇನೆ ರೀ ನೋಡ್ರಿ. ನೀ ಕಟ್ಟು ಬಸ್ಕೊಂಡನಿ. ಈಗ 1 ಕಪ್ಪು ಬೆಲ್ಲ ಹಾಕ್ಯಂತಾನೆ ನೋಡ್ರಿ. ಅದೇ ಕಪ್ಪಿಲ್ಲೇ 1 ಕಪ್ಪು ಬ್ಯಾಳೆ ತೊಗೊಂಡಿದ್ರಿ, 1 ಕಪ್ಪು ಬೆಲ್ಲ ತೊಗೊಂಡೆ ನೋಡ್ರಿ. ಬೆಲ್ಲ ಬ್ಯಾಳೆ ಜಾಸ್ತಿ ಬೇಕ್ರಿ, ಹೀಗಾಗಿ ಸರಿಸಮ ಹಾಕಿ ನೋಡ್ರಿ. ಈಗ ಉರಿ ಸಣ್ಣ ಇಟ್ಕೊಂಡು ಬೆಲ್ಲ ಕರ್ಗೋ ಮಟನ ಕುದಿಸ್ಕೋಬೇಕು ನೋಡ್ರಿ. ಕೈ ಆಡ್ಕೊಂತನ ಕುದಿಸ್ಕೋಬೇಕ್ರಿ. ಇಲ್ಲಕ್ರ ತಳ ಹತ್ತೈತ್ರಿ. ಕೈ ಆಡ್ಕೊಂತ ಕುದಿಸ್ಬೇಕ್ರಿ ನೋಡ್ರಿ. ಓಟು ಕರಿಗೈತಿ, ಕುದ್ದೈತಿ ನೋಡ್ರಿ. ಒಂದು ಸ್ವಲ್ಪ ಬಿಸಿ ಆರಕ್ಕೆ ಬಿಡ್ತಾನೆ ರೀ. ಬಿಸಿ ಆರಕ್ಕೆ ಬಿಟ್ಟು ಮಿಕ್ಸರ್ ಹಾಕ್ತಾನೆ ರೀ ನೋಡ್ರಿ. ಒಂದು ಸ್ವಲ್ಪ ತಳಗೆ ಇಳ್ಕೊಂಡು ಬಿಸಿ ಆರಕ್ಕೆ ಬಿಟ್ಟಿದ್ದೆ. ಈಗ ಜಾರಿ ಹಾಕ್ಯಂತಾನೆ ನೋಡ್ರಿ. ಒಮ್ಮಕ್ಲೆ ಭಾಳ ಹಾಕ್ಯಾನಲ್ರಿ, ಸ್ವಲ್ಪ ಹಾಕ್ಯಂಡು ಮಿಕ್ಸರ್ ಹಾಕ್ಕೋಬೇಕು ನೋಡ್ರಿ. ಭಾಳ ಹಾಕಿದ್ರೆ ಮಿಕ್ಸರು ಟೈಟ್ ಹಿಡಿತೈತ್ರಿ. ಸ್ವಲ್ಪ ಹಾಕಿ ಈ ಥರ ಸಣ್ಣಗೆ ರುಬ್ಕೋಬೇಕು ನೋಡ್ರಿ. ಎಷ್ಟು ಸಣ್ಣಗಾಗೈತಿ ನೋಡ್ರಿ. ಹುಣ್ಗ ರೆಡಿ ಆಗೈತಿ ನೋಡ್ರಿ. ಕಣಕ ಮೊದಲ ನಾದಿಟ್ಟಿದ್ರಿ ನಾನು. ಆ ಕಣಕ ನಾದ ಮುಂದೆ 1-2 ಸ್ಪೂನ್ ಎಣ್ಣೆ, ಒಂದು ಸ್ವಲ್ಪ ಚಿಟಿಗೆ ಅಷ್ಟು ಉಪ್ಪು ಹಾಕಿದ್ದು ನೋಡ್ರಿ. ಹಾಕಿ ನಾದಿ ನೆನೆ ಇಟ್ಟಿದ್ರಿ. ಜಾಸ್ತಿ ಎಳ್ಕಲ್ಲ, ಜಾಸ್ತಿ ಗಟ್ಟಿ ಅಲ್ಲ. ಕಡುಬಿಗೆ ಹದಕ್ಕೆ ಎಷ್ಟು ಬೇಕು ಕಡುಬಿಗೆ ಅಷ್ಟು ಹದ ನಾದ್ಕೊಂಡ ನೋಡ್ರಿ. ಒಂದು ಸ್ವಲ್ಪ ಮಿದ್ಕೊಂಡು ಈ ಥರ ಎಷ್ಟು ಬೇಕು ಅಷ್ಟು ಕೈಯಾಗ ನೋಡ್ಕೊಂಡು ಉಳ್ಳಿ ಹರ್ಕೋಬೇಕು ನೋಡ್ರಿ. ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಉಳ್ಳಿ ಹರ್ಕೋಬೇಕ್ರಿ. ಜಾಸ್ತಿ ಉಳ್ಳಿ ಹರಿದಿಟ್ರಿ ಎಣ್ಣೆ ಹೆಚ್ಚಿಟ್ರೆ ಉಳ್ಳಿ ಒಟ್ಟು ಕೂಡ್ಕೊನಲ್ಲ ನೋಡ್ರಿ. ನಾವು ಜಾಸ್ತಿ ಆದರೂ ಹರಿದಿಟ್ಕೋಬೋದು. ಎಣ್ಣೆ ಹೆಚ್ಚಿದ್ರೆ ಕೂಡ್ಕೊನಲ್ರಿ ಉಳ್ಳಿ ನೋಡ್ರಿ. ಈ ಥರ ಹಗ್ಗ ಹೊಸ್ಕೊಂಡು ಈ ಥರ ದುಂಡಗೆ ಹರ್ಕೋಬೇಕು ನೋಡ್ರಿ. ಈ ಥರ ಉಳ್ಳಿ ಹರ್ಕೊಂತ ನೋಡ್ರಿ. ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಈ ಥರ ರೌಂಡಾಗ ಮಾಡ್ಕೋಬೇಕ್ರಿ. ಈ ಥರ ಮಾಡ್ಕೊಂಡು ರೆಡಿ ಇಟ್ಕೋಬೇಕು ನೋಡ್ರಿ. ರೆಡಿ ಇಟ್ಕೊಂಡನಿ. ಈಗ ಉದ್ದದ ಹೇಗಂತ ನೋಡೋಣ್ರಿ. ಗ್ಯಾಸಿಗೆ ಕಟ್ಟಿ ತೊಳೆದು ಇಟ್ಕೊಂಡಿದ್ರಿ, ಅಲ್ಲೇ ಉದ್ದಿ ತೋರ್ಸಾಕತ್ತಾನೆ ನೋಡ್ರಿ. ಜಾಸ್ತಿ ಆಗಲನ ಆಗಬಾರ್ದ್ರಿ. ಕಡೆಗೆ ಹಾಳಿ ತುಂಬೋದು ಒಂದು ಹವಣಿ ಇರ್ಬೇಕು ನೋಡ್ರಿ.
ನೋಡಿರಿ ಈ ಥರ ನೀಟಾಗಿ ಬರ್ತಾವೆ ನೋಡಿರಿ. ನೋಡಿರಿ ಈಗ ರೆಡಿ ಆಗೈತಿ. ತುಂಬೋದು ಹೇಗಂತ ನೋಡೋಣ. ನೋಡಿರಿ ಒಂದು ಲೋಟ ನೀರು ಹಾಕ್ಯಂಡು ಈ ಥರ ಸುತ್ತಲಿ ನೀರು ಹಚ್ಕೊತೀನಿ ನೋಡಿರಿ. ನೀವು ಒಂದೇ ಸೈಡ್ ಆದರೂ ಹಚ್ಕೊಬೋದು ರೀ, ಸುತ್ತಲಿ ಆದರೂ ಹಚ್ಕೊಬೋದು ರೀ ನೀರು. ನಾನು ಒಂದೇ ಸೈಡ್ ಹಚ್ಕೊತೀನಿ ನೋಡಿರಿ. ನೋಡಿರಿ ಈಗ ಹೂಣ್ಗೆ ಎಷ್ಟು ಸುಲಭವಾಗಿ ಕರೆಕ್ಟ್ ಅಳತಿ ಹದ ಕರೆಕ್ಟ್ ಆಗೈತಿ ನೋಡಿರಿ. ಹುಣ್ಗದ್ದು ನೋಡಿರಿ ಎಷ್ಟು ಕರೆಕ್ಟ್ ಆಗೈತಿ. ನೋಡಿರಿ ಈ ಥರ ತುಂಬ್ಕೋಬೇಕು ನೋಡಿರಿ. ಎರಡು ಸೈಡ್ ಎರಡು ಕೈಲಿ ಒಂದು ಸ್ವಲ್ಪ ತಳ್ಯಾಕೆ ಮಾಡ್ಕೊಂಡ್ರೆ ಎರಡು ಕಡೆನೂ ಈ ಥರ ತುಂಬ್ಕೊಳಕ್ಕೆ ಕರೆಕ್ಟ್ ಬರ್ತೈತೆ ನೋಡಿರಿ. ಮತ್ತೊಮ್ಮೆ ಪ್ರೆಶ್ ಮಾಡ್ಬೇಕು ರೀ, ಅಂದ್ರೆ ಎಣ್ಣೆ ಹಾಕಿದಾಗ ಒಡೆಯಲ್ರಿ, ಬಾಯಿ ಬಿಚ್ಚಲ್ಲ. ನೋಡಿರಿ ಈ ಥರ ಬಂದೈತಿ. ಈಗ ಇನ್ನೊಂದು ತಳಗೆ ತುಂಬೋದು ಹೆಂಗಂತ ನೋಡೋಣ. ನೋಡಿರಿ ಈ ಥರ ಕೈಯಾರು ರೂಢಿ ಇಲ್ದರಿಗೆ ಈ ಥರ ತಳಗಿಟ್ಕೊಂಡು ಹಚ್ಕೋಬೇಕು ರೀ, ನೀರು ಹಚ್ಕೊಂಡು ತುಂಬ್ಕೋಬೇಕು ನೋಡಿರಿ. ನೋಡಿರಿ ಈ ಥರ ಮಾಡ್ಕೊಂಡು ತುಂಬ ಈಜಿ ಬರ್ತೈತೆ ರೀ. ತಳಗಿಟ್ರೂ ನೀವು ಆ ಥರನೂ ಮಾಡ್ಕೊಬೋದು ರೀ, ಕೈಯಾರು ರೂಢಿ ಆಗ್ಲಿಕ್ರೆ. ನೋಡಿರಿ ಎಷ್ಟು ನೀಟಾಗಿ ದುಡ್ಕು ಹಾಕವ್ರಿ, ನೀಟಾಗೂ ಬರ್ತಾವೆ ನೋಡಿರಿ. ಮತ್ತು ಫ್ರೆಶ್ ಮಾಡಿಬಿಟ್ರೆ ಕರೆಕ್ಟ್ ಆತ್ರಿ ಕಡುಬು. ಈ ಥರ ರೆಡಿ ಆಗೈತೆ ನೋಡಿರಿ. ನೋಡಿರಿ ಇಷ್ಟು ತುಂಬಿಟ್ಕೊಂಡೇನಿ. ಈಗ ಕರಿಯೋದು ಹೇಗಂತ ನೋಡೋಣ. ನೋಡಿರಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ, ಎಣ್ಣೆ ಕಾದೈತಿ. ಈಗ ಒಂದೊಂದು ಹಾಕ್ಯಂತಾನೆ ನೋಡಿರಿ. ನಿಮಗೆ ಕೈ ಆಡೋಕೆ ಜಾಸ್ತಿ ಸರಿ ಆಗ್ಲಿಕ್ರೆ ಎರಡೆರಡು ಆದರೂ ಹಾಕ್ಕೊಬೋದು ರೀ, ಮೂರು ನಾಲ್ಕು ಆದರೂ ಹಾಕ್ಕೊಬೋದು ನೋಡಿರಿ. ಹೂಣ್ಗಿರ್ತೈತಲ್ರಿ ಅದ್ರಾಗ ಒಮ್ಮಕ್ಲೆ ಹೊಳಲ್ರಿ. ಕಡುಬು ಹೊಳ್ಸಕ್ಕೆ ಹೋದ್ರೆ ನಿಧಾನಕ್ಕೆ ನೋಡಿ ಹೊಳಿಸ್ಕೋಬೇಕು ನೋಡಿರಿ. ಒಂದು ಸ್ವಲ್ಪ ಕೆಂಪಾಗ ಬೆಂದಂದ ಹೊಳಿಸ್ಕೋಬೇಕು ರೀ, ಒಮ್ಮಕ್ಲೆ ಹೊಳಸ್ಬಾರ್ದು. ನೋಡಿರಿ ಈ ಥರ ಹೂಣು ಜಾಸ್ತಿ ಇರ್ತೈತಲ್ರಿ, ಲಘು ಹೊಳಂಗಿಲ್ಲ ನೋಡಿರಿ. ಈ ಥರ ಸ್ವಲ್ಪ ನಿಧಾನಕ್ಕೆ ಹೊಳಿಸ್ಕೋಬೇಕು ರೀ. ನೋಡಿರಿ ಈಗ ಎರಡು ಸೈಡ್ ಕೆಂಪಾಗ ಬೆಂದವು ತಕ್ಕಂತಾನೆ ನೋಡಿರಿ. ನೋಡಿರಿ ಈ ಥರ ರೆಡಿ ಆಗ್ಯಾವ. ಈಗ ಇನ್ನೊಮ್ಮೆ ಬಿಟ್ಟು ತೋರಿಸ್ತೀನಿ ನೋಡಿರಿ ಎಣ್ಣೆ. ನೋಡಿರಿ ತಕ್ಕಣ ಎರಡು ಕಡೆನೂ ಮಸ್ತ ಬೆಂದಾವ ನೋಡಿರಿ. ನೋಡಿರಿ ಇಷ್ಟ ಸಿಂಪಲ್ಲಾಗಿ ರೆಡಿ ಮಾಡೀನಿ ನೋಡಿರಿ. ನೋಡಿರಿ ತುಪ್ಪ ಹಚ್ಕೊಂಡು ತಿನ್ನಕತ್ರ ತುಂಬ ಟೇಸ್ಟ್ ಆಕೈತೆ ನೋಡಿರಿ. ನೈವೇದ್ಯಕ್ಕೂ ಸುಲಭವಾಗಿ ಮಾಡ್ಬೋದು ರೀ, ಕರೆಕ್ಟ್ ಅಳತೆ ತೊಗೊಂಡು ಮಾಡಿದ್ರೆ. ನಾ ಮಾಡಿದ ರೆಸಿಪಿ ನಿಮಗೆ ಇಷ್ಟವಾಗೈತಿ ಅಂತ ಭಾವಿಸ್ತೇನೆ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೂ ನಮಸ್ಕಾರ.